ಬ್ರಹ್ಮ ಋಷಿ ಅತ್ರಿ ಮತ್ತು ಸತಿ ಅನಸೂಯರ ವೈಶಿಷ್ಟ್ಯತೆ. ಅತ್ರಿ ಋಷಿಯು ಸಪ್ತ ಋಷಿಗಳ 7 ಮಹಾನ್ ಋಷಿಗಳಲ್ಲಿ ಒಬ್ಬರು ಮತ್ತು ಬ್ರಹ್ಮನ ಮಾನಸ ಪುತ್ರ. ನಮಸ್ಕಾರ ವೀಕ್ಷಕರೇ, ಈ ವಾಹಿನಿಯನ್ನು ಮೊದಲ ಬಾರಿಗೆ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಋಗ್ವೇದದ 5ನೇ ಮಂಡಲವನ್ನು ಋಷಿ ಅತ್ರಿ ಗೌರವಾರ್ಥವಾಗಿ ಅತ್ರಿ ಮಂಡಲ ಎಂದು ಕರೆಯುತ್ತಾರೆ. ಅದರಲ್ಲಿರುವ 87 ಸ್ತೋತ್ರಗಳು ಅವರಿಗೆ ಮತ್ತು ಅವರ ವಂಶಸ್ಥರಿಗೆ ಸಲ್ಲುತ್ತದೆ. ಋಗ್ವೇದ, ಪುರಾಣಗಳು, ರಾಮಾಯಣ ಮತ್ತು ಮಹಾಭಾರತ ಸೇರಿದಂತೆ ಹಲವಾರು ಪ್ರಾಚೀನ ವೈದಿಕೀಯ ಗ್ರಂಥಗಳಲ್ಲಿ ಅತ್ರಿ ಋಷಿಯನ್ನು ಉಲ್ಲೇಖಿಸಲಾಗಿದೆ. ಅತ್ರಿ ಋಷಿ ಜ್ಯೋತಿಷ್ಯ ಮತ್ತು ವೈದ್ಯಕೀಯ ಕ್ಷೇತ್ರಕ್ಕೂ ಕೊಡುಗೆ ನೀಡಿದ್ದಾರೆ. ಆಚರಣೆ, ಯಜ್ಞ, ಪ್ರಾರ್ಥನೆ ಮತ್ತು ಜ್ಞಾನಗಳನ್ನು ಕೈಗೊಳ್ಳಲು ಅವರು ನಿಯಮ, ತಂತ್ರ ಮತ್ತು ಮುಹೂರ್ತಗಳನ್ನು ರಚಿಸಿದ್ದಾರೆ. ಋಷಿ ಅತ್ರಿ ಆಯುರ್ವೇದಕ್ಕಾಗಿ ಹಲವಾರು ಬರಹಗಳು ಮತ್ತು ಸೂತ್ರಗಳನ್ನು ನಿರ್ಮಿಸಿದ್ದಾರೆ. ಬ್ರಹ್ಮ ಋಷಿ ಅತ್ರಿ ಸತ್ವ, ರಜಸ, ತಾಮಸ ಗುಣಗಳ ಪ್ರಭಾವದಿಂದ ಮುಕ್ತರಾಗಿದ್ದಾರೆಂದು ನಂಬಲಾಗುತ್ತದೆ. ಈ ಒಂದು ಕಥೆಯಿಂದ ಅವರ ಅಪಾರ ಶಕ್ತಿಯನ್ನು ತಿಳಿಯಬಹುದು. ಒಂದಾನೊಂದು ಕಾಲದಲ್ಲಿ ದೇವತೆಯರು ಮತ್ತು ದಾನವರ ನಡುವೆ ಘೋರ ಯುದ್ಧ ನಡೆಯುತ್ತಿರುವಾಗ ಸೂರ್ಯಚಂದ್ರರು ರಾಹುಕೇತು ಕಾರಣದಿಂದಾಗಿ ತಮ್ಮ ತೇಜಸ್ಸನ್ನು ಕಳೆದುಕೊಂಡರು. ಅವರು ಅತ್ರಿ ಋಷಿಯ ಬಳಿಗೆ ಬಂದು ಸಹಾಯಕ್ಕಾಗಿ ಪ್ರಾರ್ಥಿಸಿದರು. ಅತ್ರಿ ಋಷಿಯು ತಮ್ಮ ತಪೋಶಕ್ತಿಯಿಂದ ಸೂರ್ಯಚಂದ್ರರ ಶಕ್ತಿಯನ್ನು ಪುನಃಸ್ಥಾಪಿಸಿದರು. ಋಷಿ ಅತ್ರಿ ಕದ್ರಂ ಮತ್ತು ದೇವಹುತಿಯ ಮಗಳು ದೇವಿ ಅನಸೂಯನ್ನು ವಿವಾಹವಾದರು. ದೇವಿ ಅನಸೂಯ 7 ಪತಿವ್ರತ ಮಹಿಳೆಯರಲ್ಲಿ ಒಬ್ಬರು. ಅವರ ಪತಿವ್ರತ ವಿಷಯವಾಗಿ ಒಂದು ದಂತಕಥೆ ಇದೆ. ಒಮ್ಮೆ ಋಷಿ ನಾರದರು ದೇವಿ ಅನಸೂಯನ್ನು ಬಹಳ ಹೊಗಳುತ್ತಿದ್ದರು. ಸರಸ್ವತಿ, ಲಕ್ಷ್ಮಿ, ಪಾರ್ವತಿಯರ ಮನಸ್ಸನ್ನು ವಿಷಪೂರಿತಗೊಳಿಸಿದರು ಮತ್ತು ದೇವಿ ಅನಸೂಯ ಅವರಿಗಿಂತ ಹೆಚ್ಚು ಶ್ರೇಷ್ಠ ಎಂದು ಹೇಳಿದರು. ಇದರಿಂದ ಕೆರಳಿದ ದೇವಿಯರು ಅನಸೂಯಳನ್ನು ಪತಿವ್ರತ ವ್ರತವನ್ನು ಉಲ್ಲಂಘಿಸಲು ತಮ್ಮ ಪತಿಗಳಿಗೆ ಮನವಿ ಮಾಡಿಕೊಂಡರು. ತಮ್ಮ ಪತ್ನಿಯರು ಎಷ್ಟೊಂದು ತಪ್ಪು ಗ್ರಹಿಕೆ ಮಾಡಿಕೊಂಡಿದ್ದಾರೆಂದು ಸಾಬೀತುಪಡಿಸಲು ಮಾರುವೇಷದಲ್ಲಿ ಅತ್ರಿ ಋಷಿಯ ಆಶ್ರಮಕ್ಕೆ ಬಂದು ಭಿಕ್ಷೆ ಬೇಡಿದರು. ಆ ಸಮಯದಲ್ಲಿ ಅತ್ರಿ ಋಷಿಯು ಆಶ್ರಮದಲ್ಲಿ ಇರಲಿಲ್ಲ. ಅನಸೂಯ ಆಹಾರವನ್ನು ತಂದಳು. ಆಗ ಆ ಮೂವರು ವಿಚಿತ್ರವಾದ ವಿನಂತಿ ಮಾಡಿಕೊಂಡರು. ನಿಮ್ಮ ಕೈಯಿಂದಲೇ ನಮಗೆ ಊಟ ಮಾಡಿಸಬೇಕು. ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಐತಿ ಅಂದರೆ ಅತಿಥಿಯನ್ನು ದೂರ ಮಾಡುವಂತಿಲ್ಲ, ಏಕೆಂದರೆ ಅವರು ದೇವರ ಅಂಶವೆಂದು ಪರಿಗಣಿಸಲ್ಪಡುತ್ತಾರೆ. ಹೀಗಾಗಿ ಅನಸೂಯ ಇಕ್ಕಟ್ಟಿಗೆ ಸಿಲುಕಿಸಲಾಯಿತು. ಸ್ವಲ್ಪ ಹೊತ್ತು ಯೋಚಿಸಿ ತನ್ನಷ್ಟಕ್ಕೆ ತಾನು ಮುಗುಳ್ನಕ್ಕು ಹೀಗೆ ಪ್ರತಿಬಿಂಬಿಸಿದಳು. ಪವಿತ್ರ ಋಷಿ ಅತ್ರಿಯೊಂದಿಗಿನ ದೀರ್ಘ ಒಡನಾಟದಿಂದ ನಾನು ಸಂಪೂರ್ಣವಾಗಿ ಶುದ್ಧವಾಗಿದ್ದೇನೆ. ಕಾಮದೇವ ನನಗೆ ಯಾವುದೂ ಕೇಡನ್ನು ಮಾಡಲು ಸಾಧ್ಯವಿಲ್ಲ. ಹೀಗಾಗಿ ನನ್ನ ಕೈಯಿಂದ ಆಹಾರವನ್ನು ಉಣಿಸುವಾಗ ನಾನು ಅವರನ್ನು ಮಕ್ಕಳಂತೆ ನೋಡುತ್ತೇನೆ, ಹೊರತು ಅಪರಿಚಿತರು ಮತ್ತು ವಯಸ್ಕರರಲ್ಲ. ಸತಿಯ ಆಲೋಚನೆಗಳು ಧರ್ಮನಿಷ್ಠ ಮತ್ತು ಪರಿಶುದ್ಧ ವ್ಯಕ್ತಿಯ ಆಲೋಚನೆಗಳು ತಕ್ಷಣವೇ ವಾಸ್ತವವಾಯಿತು. ಹಿರಿಯ ಅತಿಥಿಗಳು ಶಿಶುಗಳಾದರು. ಋಷಿ ಅತ್ರಿ ಆಶ್ರಮಕ್ಕೆ ಹಿಂದಿರುಗಿದಾಗ ಅವರ ಪತ್ನಿ ಅನಸೂಯ 3 ಮಕ್ಕಳನ್ನು ಮುದ್ದಿಸುತ್ತಿರುವುದನ್ನು ನೋಡಿದರು. ಇದುವರೆಗೆ ಮಕ್ಕಳಿಲ್ಲದ ನಮಗೆ ದೇವರ ಕೊಡುಗೆ ಎಂದು ಅನಸೂಯ ಹೇಳಿದರು. ಋಷಿ ಅತ್ರಿಯು ತುಂಬಾ ಸಂತೋಷಪಟ್ಟರು. ಆ ಸಮಯದಲ್ಲಿ ತ್ರಿಮೂರ್ತಿಗಳು ತಮ್ಮ ನೈಜ ರೂಪಕ್ಕೆ ಮರಳಿದರು ಮತ್ತು ಸತ್ಯವನ್ನು ಬಹಿರಂಗಪಡಿಸಿದರು. ಅವರು ಸತಿ ಅನಸೂಯಳ ಪರಿಶುದ್ಧತೆಯ ಶಕ್ತಿಯನ್ನು ಶ್ಲಾಘಿಸಿದರು. ಇದು ಅವರ ತ್ರಿಮೂರ್ತಿಗಳ ಸಂಯೋಜಿತ ಮತ್ತು ಬೃಹತ್ ಶಕ್ತಿಗಳನ್ನು ಸೋಲಿಸಿತು. ಋಷಿ ಅತ್ರಿ ಮತ್ತು ಅನಸೂಯ ತಮ್ಮ ಪುತ್ರರಾಗಿ ಉಳಿಯಬೇಕೆಂದು ಪ್ರಾರ್ಥಿಸಿದರು. ತ್ರಿಮೂರ್ತಿಗಳು ಒಪ್ಪಿದರು ಮತ್ತು ಮೂವರು ಶಕ್ತಿ ಒಂದೇ ದೇಹದಲ್ಲಿ ವಿಲೀನಗೊಂಡಿರುವ ಮಗುವಾಗುವ ವರ ನೀಡಿದರು. ಅದರಂತೆಯೇ ದತ್ತಾತ್ರೇಯ ಜನಿಸಿದರು. ವಾಲ್ಮೀಕಿಯ ರಾಮಾಯಣದ ವಿವರಣೆಯಂತೆ ಚಿತ್ರಕೂಟದಲ್ಲಿ 10 ವರ್ಷಗಳ ಕಾಲ ಮಳೆಯಾಗಿರಲಿಲ್ಲ. ಅಲ್ಲಿ ಭೀಕರ ಬರಗಾಲವಿತ್ತು ಮತ್ತು ಪ್ರಾಣಿ ಪಕ್ಷಿಗಳು ತಿನ್ನಲು ಕುಡಿಯಲು ಏನೂ ಇರಲಿಲ್ಲ. ಸತಿ ಅನಸೂಯ ಕಠಿಣ ತಪಸ್ಸು ಮಾಡಿ ಮಂದಾಕಿನಿ ನದಿಯನ್ನು ಭೂಮಿಗೆ ಇಳಿಸಿದರು.
ಇದು ಹಸಿರು ಮತ್ತು ಕಾಡುಗಳ ಬೆಳೆಯಲು ಕಾರಣವಾಯಿತು. ಸತಿ ಅನಸೂಯ ಋಷಿ ಅತ್ರಿಯ ಆಶ್ರಮವು ಅತ್ಯಂತ ಶಾಂತಯುತ ಸ್ಥಳವಾಗಿತ್ತು. ಈ ಸ್ಥಳದಲ್ಲಿ ಶ್ರೀರಾಮರು ಅವರು 14 ವರ್ಷ ವನವಾಸದಲ್ಲಿದ್ದಾಗ ಋಷಿ ಅತ್ರಿ ಮತ್ತು ಅನಸೂಯರನ್ನು ಭೇಟಿ ಮಾಡಿದ್ದರು. ಈ ರೀತಿಯಾಗಿ ಋಷಿ ಅತ್ರಿ ಮತ್ತು ಸತಿ ಅನಸೂಯರ ವೈಶಿಷ್ಟ್ಯತೆಯನ್ನು ಹೇಳಲಾಗುತ್ತದೆ. ಧನ್ಯವಾದಗಳು.